ಇದು 2013 ಇಲ್ಲಿ ಹಾಸನ ಹೆಸನೂರು ಅಭಿಮನ್ಯು ಹಿಡಿದಿದ್ದು. ಎಲ್ಲ ಆನೆನ ಹಿಡಿದಿದ್ದು. ಇಲ್ಲಿ ಬಂದು ಸುಮಾರು ಆನೆಗಳನ್ನ ಹಿಡಿದಿದ್ದಲ್ಲ ಅಭಿಮನ್ಯನೇ. ಹಾಯ್ ನಮಸ್ತೆ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ದುನಿಯಾ ನಮ್ಮ ಇಷ್ಟ. ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಧನಂಜಯ ಇದ್ದಾನೆ. ಧನಂಜಯನಿಗೆ ಈಗ 43 ವರ್ಷ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ 5 ಬಾರಿ ಭಾಗಿಯಾಗಿದ್ದಾನೆ. ಹಾಗೆ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ. ಇವನ ಬಗ್ಗೆ ಹೇಳಬೇಕು ಅಂತಂದರೆ, ಧನಂಜಯನೇ ಮುಂದಿನ ಅಂಬಾರಿ ಆನೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಧನಂಜಯನ ಬಗ್ಗೆ ನಿಮಗೆ ತಿಳಿಯದ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಈಗ ನಮ್ಮ ಮುಂದೆ ಮುಂದಿನ ಅಂಬಾರಿ ಆನೆ ಧನಂಜಯ ಇದ್ದಾನೆ. ಹಾಗೆ ಧನಂಜಯನ ಮಾವುತರಾಗಿರ್ತಕ್ಕಂಥ ಭಾಸ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಏನು ಸರ್? ಹೇಗಿದೆ ಸರ್ ಧನಂಜಯಗೆ? ಪರವಾಗಿಲ್ಲ ಸರ್, ಚೆನ್ನಾಗಿದ್ದೇನೆ. ಹೌದಾ? ಈಗ ತುಂಬ ಜನ ಡಿಸ್ಕಷನ್ ಏನು ಅಂತಂದರೆ ಧನಂಜಯನ ಮುಂದಿನ ಅಂಬಾರಿ ಆನೆ ಅಂತ. ಹೌದು ಸರ್. ಈಗ ಸದ್ಯಕ್ಕೆ ಈಗ ಪಟ್ಟದ ಆನೆ ಆಗಿದ್ದಾನ? ಸದ್ಯಕ್ಕೆ ಈಗ ಪಟ್ಟದ ಆನೆಗೆ ಮಾಡ್ತಾ ಇದ್ದೇನೆ. ಸರ್ ಏಜ್ ಎಷ್ಟು ಸರ್? ಏಜು 43. ಹೌದು ಸರ್. ಸರ್ ತೂಕ ಎಷ್ಟಿದ್ದಾರೆ? ತೂಕ 5100 5100 kg ಇದ್ದಾನೆ. ಸರ್ ವಯಸ್ಸು 43, 5100 kg ಇದ್ದಾನೆ. ಎತ್ತರ ಎಷ್ಟಿರ್ಬೋದು ಸರ್? ಎತ್ತರ 9 ಮುಕ್ಕಾಲು. 9 ಮುಕ್ಕಾಲು ಇದ್ದಾನೆ. ಹಾಂ ಸರ್. ಸರ್ ಈಗ ನೆಕ್ಸ್ಟು ಸೆಲೆಕ್ಷನ್ ಆಗಿದೆ ಸರ್. ಸೆಲೆಕ್ಷನ್ ಆಗುಂಟು. ಬಂದಿದ್ರು ಸಾಹೇಬರೆಲ್ಲ ಬಂದಿದ್ರು. ಸೆಲೆಕ್ಷನ್ ಅಲ್ಲಿ ಆಗಿದೆ. ಈಗ ಇಲ್ಲಿಂದ ಯಾವ್ಯಾವ ಆನೆ ಆಗಿದೆ? ಇಲ್ಲಿಂದ ಅದು ಇನ್ನೂ ಆರ್ಡ್ರ್ ಬಂದಿಲ್ಲ ಯಾವ ಅಂತ. ಲಿಸ್ಟ್ ಬರಬೇಕಲ್ಲ ಸರ್. ಧನಂಜಯ ಕನ್ಫರ್ಮ್? ಧನಂಜಯ ಪಕ್ಕ. ಯಾಕಂದರೆ ಪಟ್ಟದ ಆನೆ ಬೇರೆ. ಹೌದೌದು. ನೋಡೋಕೆ ತುಂಬ ಚೆನ್ನಾಗಿದ್ದಾನಲ್ಲ? ಹೌದು ಸರ್. ಸರ್ ಈಗ ಇದನ್ನು ಕಾಡಿಗೆ ಬಿಡ್ತೀರಾ? ಹಾಂ ಸರ್. ಕಾಡಿಗೆ? ಕಾಡಿಗೆ ಬಿಡ್ತೀವಿ. ಮೇಯಕ್ಕೆ ಬಿಡ್ತೀವಿ. ರಾತ್ರಿ ಪೂರ್ತಿ ಕಾಡಲ್ಲಿ ಇರ್ತದೆ? ರಾತ್ರಿ ಹೊತ್ತು ಬಿಡೋದಿಲ್ಲ, ಹಗಲಲ್ಲಿ ಬಿಡ್ತೀವಿ. ಸಾಯಂಕಾಲ ನಾವು ಸೊಪ್ಪು ತಂದು ಮನೆ ಹತ್ರ ಕಟ್ಟಾಕ್ತೀವಿ. ಈಗ ಇಲ್ಲಿಂದ ಒಂದು ವೇಳೆ ಕಾಡಿಗೆ ಬಿಟ್ಟು ಎಷ್ಟು ದೂರ ಹೋಗ್ಬಿಡ್ತಾನೆ? ಸುಮಾರು ಒಂದು 4-5 ಕಿಲೋಮೀಟ್ರ್ ಹೋಗಿಲ್ಲ. ನಿಮ್ಗೆ ಗೊತ್ತಾಗುತ್ತಾ ಇಲ್ಲೇ ಹೋಗಿದ್ದಾನೆ ಅಂತ? ಗೊತ್ತಾಗುತ್ತೆ ಸರ್. ಅದು ಈ ಥರ ಸೈನು ಬೇಡಲ್ಲಿ ಹಾಕಿ ಬಿಟ್ಟಿರ್ತೀವಲ್ಲ, ಆ ಹೆಜ್ಜೆ ಮಾರ್ಕಲ್ಲೇ ಹೋಗಬೇಕು. ನೀವು ಯಾವ ಏರಿಯಾದಲ್ಲಿ ಬಿಟ್ಟಿರ್ತೀರಾ ಆ ಏರಿಯಾ? ಅದೇ ಏರಿಯಾದಲ್ಲಿ ಹೋಗಿರ್ತಾನೆ. ಹೌದೌದು. ಸೊ ನಿಮಗೆ ಹೇಳಿ ಮಾತಾಡೋಕ್ಕೆ ಚೆನ್ನಾಗಿ ಕೇಳ್ತಾನೆ? ಹೇಳಿದ ಮಾತಾಡೋಕ್ಕೆ ಸರ್. ಯಾವಾಗ ಸರ್ ಕ್ಯಾಪ್ಚರ್ ಮಾಡಿದ್ದೀರಲ್ಲ? ಇದು 2013 ಇಲ್ಲಿ ಹಾಸನ ಹೆಸನೂರು ಅಭಿಮನ್ಯು ಹಿಡಿದಿದ್ದು. ಎಲ್ಲ ಆನೆನ ಹಿಡಿದಿದ್ದು. ಇಲ್ಲಿ ಬಂದು ಸುಮಾರು ಆನೆಗಳನ್ನ ಹಿಡಿದಿದ್ದಲ್ಲ ಅಭಿಮನ್ಯನೇ. ಸೊ ಈಗ ನೀವು ಒಂದು ವೇಳೆ ನೀವಿಬ್ರು ಇಲ್ಲ ಅಂತಂದರೆ ಏನು ಸರ್ ಒಂದು ಲೈಫ್ ಅನ್ನೋದು? ಯಾಕಂದರೆ ನೀವು ತುಂಬಾ ಅಫೆಕ್ಟ್ ಆಗ್ಬಿಟ್ಟು ನೀವೆಲ್ಲಾದ್ರೂ ಒಂದು ಹೊರಗಡೆ ಕೆಲ್ಸ್ಕೊಂಡ್ಬಿಡ್ತೀರಾ, ಏನಾದರೂ ಹೋಗಿರ್ತೀರ ಅಂತೇಳಿ. ನಾವು ಅದನ್ನ ಬಿಟ್ಟು ಹೋಗೋದಿಲ್ಲಲ್ಲ ಸರ್. ಹೋಗೋದಿಲ್ಲ. ಒಬ್ಬಾದರೂ ಇರ್ತಾರೆ. ಈಗ ನಮಗೆ ಬೇರೆ ಏನಾದ್ರು ಕೆಲಸ ಇದ್ದರೆ ಒಬ್ಬರು ಆನೆ ಹತ್ರ ಇರ್ತಾರೆ, ಒಬ್ಬರು ಅವರು ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ನೋಡ್ದಂಗೆ ನೋಡ್ಬೇಕು ಸರ್. ಹೆಚ್ಚು ಅದೇ ನಮಗೆ. ಹೌದೌದು ಸರ್. ಯಾವಾಗಾದ್ರೂ ಬೇಜಾರು ಮಾಡ್ತಿದ್ದಾನ ಸರ್? ಬೇಜಾರು ಇದುವರೆಗೆ ಆಗಿಲ್ಲ ಸರ್. ತುಂಬ ಚೆನ್ನಾಗಿದ್ದಾನೆ. ಹೌದೌದು ಸರ್. ಸರ್ ಈಗ ಊಟ ಇದು ಭತ್ತ, ಹುಲ್ಲು ಮತ್ತು ಉಪ್ಪು ಹಾಕಿದ್ದೀವಿ ಟೇಸ್ಟಿಗೆ. ಉಪ್ಪು ಹೆಂಗೆ ಹಾಕ್ತೀರಾ? ಅದು ಟೇಸ್ಟಿಗೆ ಸರ್, ನೀರು ಕುಡಿಯೋಕ್ಕೆ. ಎಷ್ಟು ಲೀಟರ್ ನೀರು ಕುಡಿತಾರೆ? ನೀರು ಅದು ಅಂದಾಜು ಹೇಳೋಕ್ಕಾಗಲ್ಲ ಸರ್. ಕಾಡಿಗೆ ಹೋದ್ರೆ ಫ್ರೀ, ಅದು ನ್ಯಾಚುರಲ್ ಆಗಿ ತಿನ್ನಬೇಕು. कितने घंटे खाता है खाना? ದಸರಾ ಬರ್ತೀರಲ್ಲ? ದಸರಾ ಬರ್ತೀವಿ. ಓಕೆ, ನಾವು ಬರ್ತೀವಿ. ಸ್ನೇಹಿತರೆ, ಇದು ನಮ್ಮ ಧನಂಜಯನ ಒಂದು ಸಣ್ಣ ದಸರಾ. How much they eat in a day?
ಸ್ನೇಹಿತರೆ, ಇನ್ನು ಕೊನೆಯದಾಗಿ ಆ ಒಂದು ದೇವರು ನಮ್ಮ ಧನಂಜಯನಿಗೆ ಉತ್ತಮ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.